5 ವರ್ಷಗಳಿಂದ ನೀರಿನಲ್ಲೇ ಬದುಕುತ್ತಿರುವ 16 ವರ್ಷದ ಬಾಲಕ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯ ಬೆಲ್ದಂಗಾ ಪ್ರದೇಶದಿಂದ ಮನ ಕಲುಕುವ ಘಟನೆಯೊಂದು ವರದಿಯಾಗಿದೆ. ಕೇವಲ 16 ವರ್ಷದ ಬಾಲಕನೊಬ್ಬ ಕಳೆದ 5 ವರ್ಷಗಳಿಂದ ಕೆರೆಯ ನೀರಿನಲ್ಲೇ ಹೆಚ್ಚಿನ ಸಮಯ ಕಳೆಯುವಂತಾಗಿದೆ. ಇಕ್ಬಾಲ್ ಶೇಖ್ ಎಂಬ ಈ ಬಾಲಕ ನೀರಿನಿಂದ ಹೊರಬಂದ ತಕ್ಷಣ ದೇಹದಾದ್ಯಂತ ತೀವ್ರ ಉರಿ ಮತ್ತು ಅಸಹನೀಯ ನೋವು ಕಾಣಿಸಿಕೊಳ್ಳುತ್ತದೆ ಎನ್ನಲಾಗಿದೆ. ಈ ಕಾರಣದಿಂದಾಗಿ ಹಗಲು ರಾತ್ರಿ ಬಹುತೇಕ ಸಮಯವನ್ನು ಸ್ಥಳೀಯ ಕೆರೆಯ ನೀರಿನಲ್ಲೇ ಕಳೆಯುತ್ತಿದ್ದಾನೆ. ವೈದ್ಯರ ಪ್ರಕಾರ ಈ ಲಕ್ಷಣಗಳಿಗೆ ಎರಿಥ್ರೋಮೆಲಾಲ್ಜಿಯಾ ಎಂಬ ಅಪರೂಪದ ಕಾಯಿಲೆ ಕಾರಣವಾಗಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ಆದರೆ ಬಡತನದ ಕಾರಣದಿಂದ ಬಾಲಕನ ಕುಟುಂಬಕ್ಕೆ ದೊಡ್ಡ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಕೊಡಿಸಲು ಸಾಧ್ಯವಾಗುತ್ತಿಲ್ಲ. ನಿರಂತರವಾಗಿ ನೀರಿನಲ್ಲೇ ಇರುವ ಪರಿಣಾಮ ಬಾಲಕನ ಕೈ ಕಾಲುಗಳ ಚರ್ಮದ ಮೇಲೂ ಗಂಭೀರ ಪರಿಣಾಮ ಬೀರಿದೆ ಎನ್ನಲಾಗಿದೆ. ಇನ್ನು ಹಸಿವಾದಾಗ ಕೆರೆಯ ದಡಕ್ಕೆ ಬರುವ ಗ್ರಾಮಸ್ಥರು ನೀಡುವ ಬಿಸ್ಕತ್ಗಳೇ ಬಾಲಕನಿಗೆ ಆಸರೆಯಾಗಿವೆ. ಕೇವಲ 16ನೇ ವಯಸ್ಸಿನಲ್ಲಿ ಇಂತಹ ನರಕಯಾತನೆ ಅನುಭವಿಸುತ್ತಿರುವ ಇಕ್ಬಾಲ್ಗೆ ತಕ್ಷಣವೇ ಸೂಕ್ತ ವೈದ್ಯಕೀಯ ಪರೀಕ್ಷೆ ಮತ್ತು ಚಿಕಿತ್ಸೆ ಅಗತ್ಯವಿದೆ. ಈ ಬಾಲಕನ ನೋವಿಗೆ ಸ್ಪಂದಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ತುರ್ತು ನೆರವು ನೀಡಬೇಕೆಂಬುದು ಸ್ಥಳೀಯರ ಆಗ್ರಹವಾಗಿದೆ.